ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಆ್ಯಂಡ್ ದಿಸ್ ಈಸ್ ಮೈ ಫಸ್ಟ್ ಬ್ಲಾಗ್. ನಾವಿವತ್ತು ಶಾಪುರ್ ಟು ಬೆಂಗಳೂರು ಜರ್ನಿ ಮಾಡ್ತಿದ್ದೀವಿ. ಈ ಜರ್ನಿಯಲ್ಲಿ ನಾವು ಏನೆಲ್ಲ ನೋಡ್ಬೋದು ಅನ್ನೋದು ಸಿಂಪಲಾಗಿ ಹೇಳ್ತಾ ಹೋಗ್ತೀನಿ. ಇವಾಗ ನಾವು ಸುರ್ಪುರ ಹತ್ರ ಇರತಕ್ಕಂಥ ಬೋನಾಳ್ ಪಕ್ಷಿಧಾಮ, ಅಂದರೆ ಇದು ಬೋನಾಳ್ ಪಕ್ಷಿಧಾಮಕ್ಕೆ ಹೋಗುವ ದಾರಿ. ಇದು ನೀವೇನು ಆರ್ಚ್ ನೋಡ್ತಿದ್ರಲ್ಲ, ಇದು ಬೋನಾಳ್ ಪಕ್ಷಿಧಾಮಕ್ಕೆ ಹೋಗುತ್ತೆ. ಇದು ಇನ್ನು ಪಕ್ಕದಲ್ಲಿ ಸಂಗೊಳ್ಳಿ ರಾಯಣ್ಣ ಆದಂಥ ಮೂರ್ತಿ ನಾವು ನೋಡ್ಬೋದು, ಸಂಗೊಳ್ಳಿ ರಾಯಣ್ಣಂದು. ಇನ್ನು ಇಲ್ಲಿ ಇವಾಗ ನೀವು ನೋಡ್ತಾ ಇದ್ದೀರಲ್ಲ, ಇದು ಕೃಷ್ಣಾ ನದಿ. ನಾವು ಶಾಪುರ್ ಯಾವಾಗ ಬಿಟ್ಟಿವಪ್ಪ ಅಂತಂದರೆ, ಬೆಳಗ್ಗೆ ನಾವು ಶಾಪುರ್ ಬಿಟ್ಟಿದ್ದು ಬೆಳಗ್ಗೆ 4:15. ಇವಾಗ ನಾವು ಮಸ್ಕಿ ಕಡೆ ಹೊರಟಿದ್ದೀವಿ. ಇವಾಗ ಇದು ಕೃಷ್ಣಾ ನದಿ. ಇಲ್ಲಿ ನಾವು ಯಾವಾಗ ಅಂತಂದರೆ ಸುಮಾರು 5 ಗಂಟೆ ಅಷ್ಟೊತ್ತಿಗೆ ಇದ್ದೀವಿ ಇಲ್ಲಿ. ಇನ್ನು ನಂತರ ಮುಂದೆ ಹೋಗ್ತಾ ಮಸ್ಕಿ ಇವಾಗ ನಾವು ಬರ್ತಾಯಿದ್ದೀವಿ. ಇವಾಗ ನೀವು ನೋಡ್ಬೋದು, ಇದು ಮಸ್ಕಿ ರೋಡ್ ಈ ಥರ. ಇವಾಗ ಮಸ್ಕಿಗೆ ಎಂಟ್ರೆನ್ಸ್ ಇದು. ನಾವು ಮಸ್ಕಿಗೆ ಬಂದ್ವಿ. ಇವಾಗ ಚಿನ್ನದ ನಾಡಿಗೆ ಸ್ವಾಗತ ಅಂತ ನಮಗೆ ವೆಲ್ಕಮ್ ಮಾಡ್ತೈತೆ ಬೋರ್ಡು. ಇನ್ನು ನೀವು ನೋಡ್ಬೋದು ಇಲ್ಲಿ ಏನಿದೆ ಬೋರ್ಡ್ ಅನ್ನೋದನ್ನ, ದೇವನಂಪ್ರಿಯ ಅಶೋಕನ ನಾಡು, ಇತಿಹಾಸ ನಗರ, ಮಸ್ಕಿಗೆ ಸ್ವಾಗತ ಅಂತ. ಮಸ್ಕಿ ಅದನ್ನೇ ನಮ್ಮ ಬೋರ್ಡ್ ಸ್ವಾಗತ ಮಾಡುತ್ತೆ. ಇವಾಗ ಇನ್ನೇನು ನೋಡ್ತಿದ್ರಲ್ಲ ನೀವು, ಇಲ್ಲಿ ಮಸ್ಕಿ ಶಾಸನದ ಕೆಲವೊಂದಿಷ್ಟು ಮಾಹಿತಿ ಇದೆ ಆ ಬೋರ್ಡಲ್ಲಿ. ಇವಾಗ ನೀವು ಇದು ಬಂಡೆ ಮೇಲೆ ಕಾಣ್ತಿದೆಯಲ್ಲ, ಇದೇ ಶಿಲಾಶಾಸನ. ಇದು ಶಿಲಾಶಾಸನ ಏನು ಹೇಳುತ್ತದೆ ಅಂತಂದರೆ ಅಶೋಕನ ಬಗ್ಗೆ, ಅಂತಂದರೆ ದೇವನಂಪ್ರಿಯ ಅಶೋಕ ಎಂಬ ಈ ಶಾಸನ ಹೇಳುತ್ತದೆ. ಇದು ಪತ್ತೆ ಹಚ್ಚಿದ್ದು ಯಾರಪ್ಪ ಅಂತಂತಂದರೆ 1915ರಲ್ಲಿ ಇಂಜಿನಿಯರಿಂಗ್ ಆಗಿದ್ದಂಥ CB ಬಿಡನ್ರವರು ಇದನ್ನು ಪತ್ತೆ ಹಚ್ತಾರೆ. ಈ ಲಿಪಿ ಯಾವ ಲಿಪಿಯಲ್ಲಿದೆ ಅಂತಂದರೆ ಬ್ರಾಹ್ಮಿ ಲಿಪಿಯಲ್ಲಿ ಹೇಳ್ಬೋದು. ಇದು ಬ್ರಾಹ್ಮಿ ಲಿಪಿಯಲ್ಲಿದೆ ಅದು. ಇದು ಇನ್ನು ನೋಡ್ತಿದ್ರಲ್ಲ, ಇದು ಹೊರಗಡೆ ಇರತಕ್ಕಂಥ ಪ್ರದೇಶ ನೋಡ್ಬೋದು. ಅಲ್ಲಿ ಲಿಪಿ ಶಾಸನದ ಆ ಥರ ಇದು ಮುಂದುಗಡೆ ಇರೋದು ಬಯಲು ಪ್ರದೇಶ. ನೋಡಿ ಹೇಗಿದೆ ಗುಡ್ಡ, ಬರೀ ಗುಡ್ಡದಲ್ಲಿ ಅಲ್ಲಿ ಒಂದೇ ಬಂಡೆ ಮೇಲೆ ಕೆತ್ತಲಾಗಿದೆ. ಅದು ಒಂದೇ ಶಾಸನ ಇದೆ ಅಷ್ಟೇ, ಇಲ್ಲಿ ಏನಿಲ್ಲ. ಮತ್ತೆ ನೀವು ಬೇಕಾದ್ರೆ ಬಂದು ನೋಡ್ಬೋದು. ಅಲ್ಲಿ ನೋಡಿ ನಮ್ಮ ಬೈಕ್ ನಿಂತಿದೆ, ಇಲ್ಲಿ ಸ್ಪೆಂಡರ್ ಬೈಕು. ಇದೇನು ನೋಡ್ತಿದ್ರಲ್ಲ, ಇದು ಸಿನ್ನೂರು ಲಿಂಗಸೂರು ಹೈವೇ ರೋಡ್. ಇದು ಈ ಸಮುದ್ರ ದಂಡೆ ನಿಂತು ನೋಡಿದರೆ ಹೇಗೆ ನಮಗೆ ಕಣ್ಣಿಗೆ ಕಂಡಷ್ಟು ನೀರು ಕಾಣುತ್ತೋ, ಹಾಗೆ ಸಿನ್ನೂರು ಹೈವೇಲಿ ನಿಂತು ನೋಡಿದರೆ ಕಣ್ಣಿಗೆ ಕಂಡಷ್ಟು ಭತ್ತನೇ ಕಾಣುತ್ತೆ. ಲೆಫ್ಟ್ ಟು ರೈಟು ಕೂಡ ಭತ್ತನೇ ಕಾಣುತ್ತೆ. ಇದಕ್ಕೆ ಭತ್ತದ ನಾಡೆಂದು, ಭತ್ತದ ಕಣಜಿ ಎಂದು ಕರಿತೀವಿ ನಾವು ಸಿನ್ನೂರಿಗೆ. ಇವಾಗ ನೀವು ನಂತರ ನಾವು ನೋಡ್ಬೋದು, ಇವಾಗ ಸೀದಾ ಹೋಗ್ತಾ ಇರೋದು ನಾವು ವಿಜಯನಗರಕ್ಕೆ. ಇವಾಗ ನೀವು ನೋಡ್ಬೋದು, ಇಲ್ಲಿ ವಿಜಯನಗರ ಹೆಬ್ಬಾಗಿಲು, ಕಮಲಾಪುರ ಪಟ್ಟಣಕ್ಕೆ ಸ್ವಾಗತ. ಅಂದರೆ ಕಮಲಾಪುರ, ನಾವು ವಿಜಯನಗರಕ್ಕೆ ಎಂಟ್ರಿ ಆಗ್ತೀವಿ. ಇವಾಗ ನೀವು ನೋಡ್ತಿದ್ದೀರಲ್ಲ, ಇದು ವಿಜಯನಗರ ಎಂಟ್ರಿ. ಇದು ಹೊರಗಿನ ಪ್ರದೇಶ. ಇದು ವಿಜಯನಗರದಲ್ಲಿ ಇರತಕ್ಕಂಥ ಸಾಮ್ರಾಜ್ಯ. ವಿಜಯನಗರ ಸಾಮ್ರಾಜ್ಯ ಅತಿ ದೊಡ್ಡ ಸಾಮ್ರಾಜ್ಯ ಇದು ದಕ್ಷಿಣ ಭಾರತದಲ್ಲಿ. ಇನ್ನು ಇದು ನೋಡ್ತಿದ್ದೀರಲ್ಲ, ನೋಡ್ಬೋದು ನೀವು ಹೇಗಿದೆ ಅಂತ ಸುತ್ತ. ಇದರ ವಿಡಿಯೋ ಮುಂದೊಂದು ದಿನ, ಇದರ ಸಪ್ರೇಟ್ ವಿಡಿಯೋ ನಾನು ಬೇರೆನೇ ಮಾಡ್ತೀನಿ. ಇವಾಗ ಸುಮ್ಮನೆ ಜಸ್ಟು ನಾವು ಶಾಪುರ್ ಟು ಬೆಂಗಳೂರು ಹೋಗ್ತಾ ಇದೀವಲ್ಲ, ನಾನು ಹಂಪಿ ನೋಡಿರಲಿಲ್ಲ. ಸೊ ಹಾಗಾಗಿ ಹಿಂದೆ ನಾನು ಬಂದಿದ್ವಿ, ಆದರೆ ನಾವು ಹಂಪಿ ದೇವಸ್ಥಾನಗಳನ್ನು ನೋಡಿದ್ವಿ. ದೇವಸ್ಥಾನಗಳು ಬೇರೆ ಕಡೆ ಇದೆ. ವಿರೂಪಾಕ್ಷ ದೇವಸ್ಥಾನ ಆಗಿರ್ಬೋದು, ವಿಠ್ಠಲ ದೇವಸ್ಥಾನ ಆಗಿರ್ಬೋದು, ಅದು ಬೇರೆ ಕಡೆ ಇದೆ. ಇದು ಸ್ವಲ್ಪ ಇಲ್ಲಿಂದ, ಹಂಪಿಯಿಂದ ಸ್ವಲ್ಪ ದೂರ ಆಗುತ್ತೆ ಅದು. ಹಾಗಾಗಿ ನಾವು ಇದನ್ನು ಹಂಪಿ ಕಲ್ಲಿನ ರಥ ಇವೆಲ್ಲ ನೋಡೋಕ್ಕಾಗಿರಲಿಲ್ಲ. ಸೊ ಹಾಗಾಗಿ ನೋಡಿಲ್ಲ ಅಂದ್ಕೊಂಡು ನಾವು ಹೇಗಿದ್ರು ಬೈಕ್ ತೊಗೊಂಡು ಹೋಗ್ತಾಯಿದ್ವಿ. ಹಾಗೆ ದಾರಿಲಿನೇ ಇದೆ, ಇದನ್ನು ನೋಡ್ಕೊಂಡು ಹೋದ್ರಾಯ್ತು ಅಂದ್ಕೊಂಡು ಹಂಪಿಗೆ ಬಂದಿದ್ದಷ್ಟೇ. ಸೊ ಇದರ ಮುಂದಿನ ವಿಡಿಯೋ ಬೇಕಾದರೆ ನಿಮ್ಮ ಪ್ರೀತಿ, ವಿಶ್ವಾಸ, ಬೆಂಬಲ, ಪ್ರೋತ್ಸಾಹ ಇದ್ದರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತಿಳಿಸ್ತೀನಿ. ನನಗೂ ಟ್ರಾವೆಲ್ ಮಾಡಬೇಕು, ಕರ್ನಾಟಕ ಎಕ್ಸ್ಪ್ಲೋರ್ ಮಾಡ್ಬೇಕಂತ ತುಂಬ ಆಸೆ ಇದೆ. ನೋಡೋಣ, ಇದು ಫಸ್ಟ್ ಬ್ಲಾಗ್. ಈ ವಿಡಿಯೋಗೆ ಎಷ್ಟು ನೋಡೋಣ, ರಿವ್ಯೂ ಹೇಗೆ ಬರುತ್ತೆ, ರೆಸ್ಪಾನ್ಸ್ ಹೇಗೆ ಬರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈ ರೆಸ್ಪಾನ್ಸ್ ಚೆನ್ನಾಗಿ ಬಂದರೆ ನೆಕ್ಸ್ಟ್ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಇಲ್ಲಾಂದ್ರೂ ಸ್ಟಾರ್ಟ್ ಮಾಡಬೇಕಂತ ಇದ್ದೀನಿ. ಈ ವಿಡಿಯೋ ರೆಸ್ಪಾನ್ಸ್ ಬಂದ್ರೇನೋ ಬಿಟ್ರೇನೋ ಸೆಕೆಂಡ್ರಿ. ನಾನು ವಿಡಿಯೋನ ಬ್ಲಾಗ್ ಮಾಡೋದು, ಕರ್ನಾಟಕ ಎಕ್ಸ್ಪ್ಲೋರ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ. ಅದು ಮಾಡ್ತೀನಿ ಮುಂದಿನ ದಿನಗಳಲ್ಲಿ. ಇವಾಗ ಸದ್ಯಕ್ಕೆ ಫೋನಲ್ಲಿ ಈ ವಿಡಿಯೋ ಎಲ್ಲ ಮಾಡ್ತಾಯಿದ್ದೀನಿ. ಅದು ಜಸ್ಟ್ ನಾನು ನೋಡ್ಕೊಂಡು ಹೋಗ್ತಾಯಿದ್ದೀನಲ್ಲ, ಹಾಗೆ ನಿಮಗೂ ತೋರ್ಸೋಣ ಅಂದ್ಕೊಂಡು ಜಸ್ಟ್ ವಿಡಿಯೋ ಮಾಡ್ಕೊಂಡು ಬರ್ತಾಯಿದ್ದೀನಿ ಅಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ, ಇದರದ್ದೇ ಆದಂಥ ಒಂದು ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ. ಅಂದರೆ ಕರ್ನಾಟಕ ಎಕ್ಸ್ಪ್ಲೋರ್ ಮಾಡ್ಬೇಕಂತ ಆಸೆ ಇದೆ ಅಷ್ಟೇ. ಮಾಡೋಣ ಮುಂದಿನ ದಿನದಲ್ಲಿ. ನಿಮ್ಮ ಪ್ರೋತ್ಸಾಹ, ನಿಮ್ಮ ಬೆಂಬಲ ಹೇಗಿರುತ್ತೆ ಅನ್ನೋದನ್ನ ನೋಡೋಣ. ಇವಾಗ ನೀವು ನೋಡ್ತಿದ್ರಲ್ಲ, ಇದು ವಿಜಯನಗರ ಸಾಮ್ರಾಜ್ಯದ ಎಲ್ಲ ಪ್ರತಿಯೊಂದು ಸ್ಮಾರಕಗಳದ್ದು. ಪ್ರತಿಯೊಂದು ಕೂಡ ಗೋಡೆ, ಕಂಬ ಆಗಿರ್ಬೋದು,
ಎಲ್ಲವೂ ಕೂಡ ಕೆತ್ತನೆಯಿಂದನೇ ಕೂಡಿದೆ. ಇಲ್ಲಿ ನೋಡ್ಬೋದು, ಇಲ್ಲಿ ಪ್ರತಿಯೊಂದು ಕಂಬ, ಚಿಕ್ಕ ಪುಟ್ಟ ಕಂಬನೂ ಕೂಡ ಕೆತ್ತನೆಯಿಂದನೇ ಕೂಡಿದೆ. ಯಾವುದು ಏನು ಇಲ್ಲ, ಇಲ್ಲಿ ಬರೀ ಕೆತ್ತನೆಯಿಂದನೇ ಕೂಡಿರೋದು ನೋಡ್ಬೋದು. ಎಲ್ಲ ಈ ಫುಲ್ ವಿಡಿಯೋದಲ್ಲಿ ನೋಡ್ತಾ ಇರಿ, ಫುಲ್ ಕೆತ್ತನೆಗಳು. ಈ ವಿಡಿಯೋದಲ್ಲಿ ಬರೀ ಕೆತ್ತನೆಗಳನ್ನೇ ಕಾಣುತ್ತೆ ಹೊರತು ಇನ್ನೇನು ಬೇರೆನೇ ಕಾಣಲ್ಲ. ಯಾಕಂದರೆ ಇಡೀ ಸ್ಮಾರಕನೇ ಕೆತ್ತನೆಗಳಿಂದನೇ ಕೂಡಿರುವಾಗ ಇನ್ನೇನು ಬೇರೆದು ಏನು ನೋಡೋಕ್ಕೆ ಸಾಧ್ಯ ಹೇಳಿ. ಹಾಗಾಗಿ ಬರೀ ಕೆತ್ತನೆಗಳಿಂದನೇ ಕೂಡಿರೋದು ಇದು. ನೀವೆಲ್ಲ ನೋಡ್ಬೋದು ನೋಡಿ, ಕಂಬಗಳು ಇದು ಇಲ್ಲ, ಒಳಗಡೆ ಅಲೋ ಇಲ್ಲ, ಯಾಕಂದರೆ ಒಳಗಡೆ ಎಲ್ಲ ಬಿದ್ದೋಗಿದೆ ಸ್ವಲ್ಪ. ಇದು ನೋಡ್ಬೋದು ಎಷ್ಟು ಹಚ್ಚ ಹಸಿರಾಗಿದೆ ಕಾಡಲ್ಲ ನೋಡಿ, ಸಾಮ್ರಾಜ್ಯ ನೋಡಿ ಹೆಂಗಿದೆ. ಇದು ಹೊರಗಿನ ಪ್ರದೇಶ, ಏನು ನಾವು ಒಳಗಡೆನೇ ಎಂಟ್ರಿನೇ ಕೊಟ್ಟಿಲ್ಲ ಅಲ್ವಾ. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ, ಹಚ್ಚ ಹಸಿರಾಗಿದೆ. ಒಂದು ಖುಷಿ ಆಯಿತು, ಅಂದರೆ ಫುಲ್ಲು ಮಸ್ತಾಗಿ ಒನ್ ಡೇ ಎಂಜಾಯ್ ಮಾಡ್ಬೋದು ನೋಡಿ ಇಲ್ಲಿ ಈ ಇದರಲ್ಲಿ ಬಂದರೆ. ಇವಾಗ ಅಷ್ಟೊಂದು ಚೆನ್ನಾಗಿದೆ. ಹಾಗಾಗಿ ಬಂದು ವಿಸಿಟ್ ಮಾಡಿ. ಯಾರು ಹೊಸಪೇಟೆ ಈ ಕಡೆ ಎಲ್ಲ ಬಳ್ಳಾರಿ ಹತ್ರ ಇರೋರೆಲ್ಲ ಅವರೆಲ್ಲ ಆಲ್ಮೋಸ್ಟ್ ನೋಡಿರ್ತಾರೆ. ನಾವೇ ದೂರ ಇರೋರು, ನಾವು ನೋಡ್ಕೊಂಡು ಹೋಗ್ಬೋದು. ಹಾಗಾಗಿ ನಾವು ನೋಡ್ಕೊಂಡು ಇಲ್ಲಿ ನೋಡ್ಬೋದು. ಸ್ಮಾರಕಗಳ ಹೆಸರಿದೆ ಎಷ್ಟಿದೆ ಅಂತಂದರೆ ಟೋಟಲ್ 83 ಸ್ಮಾರಕಗಳು ಇದೆ ಇಲ್ಲಿ. ಅದೆಲ್ಲ ಫುಲ್ ಡೀಟೇಲ್ಸ್ ಕೂಡ ನೀವು ನೋಡ್ಬೋದು ಇಲ್ಲೆಲ್ಲ. ಅನಂತಪುರ ದೇವಾಲಯ ಹಿಂದಿ ಕೂಡ ಅಲ್ಲಿದೆ, ಮತ್ತು ಹಾಗೂ ಇಂಗ್ಲೀಷಲ್ಲಿ ಕೂಡ, ಇಂಗ್ಲೀಷು, ಹಿಂದಿ, ಕನ್ನಡ ಮೂರು ಅದರಲ್ಲಿ ಕೊಟ್ಟಿದ್ದಾರೆ. ನೋಡ್ಕೋಬೋದು ಅಂತ ನೋಡ್ಬೋದು. ವಿಠಲ್ ದೇವಾಲಯ, ಒಂದಿಷ್ಟು ಸ್ಮಾರಕಗಳ ಇತಿಹಾಸವನ್ನು ಅವರು ಬೋರ್ಡ್ ಮುಖಾಂತರ ಪರಿಚಯಿಸಿ ಕೊಡ್ತಿದ್ರು ನಮಗೆ, ಓದ್ಬೋದು. ಇದು ನೋಡ್ಬೋದು, ಇದು ಒಳಗಡೆ ಬಂದ್ವಿ ಇವಾಗ. ಜಸ್ಟ್ ಹೊರಗಡೆಯಿಂದ ಒಳಗಡೆ ಇದು ಎಂಟ್ರಿ. ಇದೇನು ನೋಡ್ತಿದ್ರಲ್ಲ, ಎಂಟ್ರಿ ಆಗ್ತಾಯಿದೆ. ಎಂಟ್ರಿ ಆದಿರು ನೋಡ್ಬೋದು. ಇಲ್ಲೆಲ್ಲ ಅಲ್ಲೆಲ್ಲ ನೋಡಿ ಕಲ್ಲಿನ ರಥ ಇದೆ. ಒಂದು ದೊಡ್ಡ ಸಾಮ್ರಾಜ್ಯನೇ ಇದು. ವಿಜಯನಗರ ಸ್ಥಾಪನೆ ಮುಖ್ಯ ಕಾರಣ ಏನಪ್ಪ ಅಂತಂದರೆ, ಈ ವಿಜಯನಗರ ಸ್ಥಾಪನೆ ಯಾರು ಸ್ಥಾಪನೆ ಮಾಡ್ತಾರೆ ಅನ್ನೋದನ್ನ ನೋಡಿದ್ರೆ ಸುಮ್ಮನೆ ಒಂದು ಸ್ವಲ್ಪ ನನಗೆ ಗೊತ್ತಿರೋ ಪ್ರಕಾರ ನಾನು ಹೇಳ್ತೀನಿ. ಮುಂದಿನ ದಿನಗಳಲ್ಲಿ ಇದ್ರ ಫುಲ್ ಡೀಟೇಲ್ ಆಗಿ ಒಂದು ವಿಡಿಯೋ ಮಾಡೋಣ. ಇವಾಗ ಜಸ್ಟ್ ಸಿಂಪಲಾಗಿ ವಿಜಯನಗರ ಸ್ಥಾಪನೆ ಆದದ್ದು ಹೇಗೆ, ಯಾಕೆ ಅಂತ ನೋಡೋದಾದರೆ, ವಿಜಯನಗರ ಸ್ಥಾಪನೆಯಾಗಿದ್ದು 1336 ಅಂತಂದರೆ 1336ರಲ್ಲಿ ಚಂದ್ರವಂಶದ ಯಾದವ ಕುಲಕ್ಕೆ ಸೇರಿದಂಥ ಸಂಗಮ ರಾಜವಂಶದ ಸಹೋದರರಾದಂಥ ಹರಿಹರ ಮತ್ತು ಬುಕ್ಕರಾಯರವರು ಸ್ಥಾಪನೆ ಮಾಡ್ತಾರೆ. ಇದು ಹಂಪಿ, ವಿಜಯನಗರ ರಾಜಧಾನಿ ಹಂಪಿಯಾಗಿರ್ತದೆ. ಇಲ್ಲಿ ಯಾಕಪ್ಪ ಈ ವಿಜಯನಗರ ಸ್ಥಾಪನೆ ಇದು ಏನಕ್ಕೆ ಸ್ಥಾಪನೆ ಮಾಡಲಾಗಿತ್ತು ಅಂತ ನೋಡೋದಾದರೆ, ಹಿಂದೂ ಧರ್ಮ ಮತ್ತು ಸಂಸ್ಕೃತಿಯನ್ನು ಉಳಿಸುವ ಸಲುವಾಗಿ. ಅಂತಂದರೆ ದಕ್ಷಿಣದ ಸುಲ್ತಾನರು ದಾಳಿ ಮಾಡ್ತಿರ್ತಾರಲ್ಲ, ಹಾಗಾಗಿ ಹಿಂದೂ ಧರ್ಮ ಮತ್ತು ಸಂಸ್ಕೃತಿಯನ್ನು ಉಳಿಸುವ ಸಲುವಾಗಿ ದಕ್ಷಿಣ ಭಾರತ ಶಾಂತಿ ಮತ್ತು ಸಮೃದ್ಧಿ ಆಕ್ರಮಣಗಳಿಗೆ ರಕ್ಷಣೆ ಅಂತಲೇ ನಮ್ಮ ದಕ್ಷಿಣ ಭಾರತವನ್ನು ರಕ್ಷಣೆ ಮಾಡಬೇಕು ಅನ್ನೋದಕ್ಕೋಸ್ಕರ ಇದನ್ನು ವಿಜಯನಗರ ಸಾಮ್ರಾಜ್ಯನ ಸ್ಥಾಪನೆ ಮಾಡ್ತಾರೆ. ಯಾರು ಅಂತಂದರೆ ಅಕ್ಕ ಬುಕ್ಕರಾಯರವರು. ಇದು ಏನಿದೆಯಲ್ಲ, ವಿಜಯನಗರ ಸಾಮ್ರಾಜ್ಯ ದಕ್ಷಿಣ ಭಾರತದ ರಕ್ಷಣೆಗೋಸ್ಕರನೇ ರಕ್ಷಣೆಗೋಸ್ಕರ ಸ್ಥಾಪನೆ ಮಾಡಿದ್ದೆ ಅಂತಂದರೆ, ಸಂಸ್ಕೃತಿ ಆಗಲಿ, ಆಡಳಿತ ಮತ್ತು ಕಲಾ ವಾಸ್ತುಶಿಲ್ಪದಲ್ಲಿ ಇದು ದೊಡ್ಡ ಪಾತ್ರವನ್ನು ವಹಿಸ್ತದೆ ಅಂತ ನೋಡ್ಬೋದು. ಇಲ್ಲಿ ಬಲವಾದ ಸೇನೆ ಕೂಡ ಇತ್ತು, ಸಮೃದ್ಧಿ ಕೃಷಿ ಕೂಡ, ಮತ್ತು ವ್ಯಾಪಾರ, ದೇಶೀಯ ಮತ್ತು ವಿದೇಶಿಯ ವ್ಯಾಪಾರಗಳ ಸಂಪರ್ಕಗಳು ಇಲ್ಲಿ ಇತ್ತು. ಇಲ್ಲಿ ಅದ್ಭುತ ದೇವಸ್ಥಾನಗಳು ಕೂಡ ಇದೆ. ಅದೇ ಹೇಳಿದ್ನಲ್ಲ, ಇಲ್ಲಿ ಇದರಿಂದ ಸ್ವಲ್ಪ ದೂರದಲ್ಲಿದೆ ದೇವಸ್ಥಾನಗಳು. ಇದು ಸಾಮ್ರಾಜ್ಯದ ಕೋಟೆಗಳ ಮಾತ್ರ ಇದು, ಸ್ಮಾರಕಗಳು ಇಲ್ಲಿ ಇವೆ. ದೇವಸ್ಥಾನಗಳು ಬೇರೆ ಕಡೆ ಇದೆ ಒಂದೆರಡು. ಈ ವಿಠಲ್ ದೇವಸ್ಥಾನ ಆಗಲಿ, ವಿರೂಪಾಕ್ಷ ದೇವಸ್ಥಾನ ಆಗಲಿ, ಇಲ್ಲಿ ಅದ್ಭುತ ದೇವಸ್ಥಾನಗಳು ಇದೆ, ದೊಡ್ಡ ಇದ್ದಾವೆ. ಇದು ವಿಜಯನಗರ ಪತನ ಹೇಗಾಯಿತು ಅನ್ನೋದನ್ನ ನೋಡೋದಾದರೆ, ದಕ್ಷಿಣದ 5 ಸುಲ್ತಾನರು ಒಗ್ಗಟ್ಟಾಗಿ ವಿಜಯನಗರವನ್ನು ಸೋಲಿಸ್ತಾರೆ. ಯಾಕಪ್ಪ ಅಂತಂದರೆ, ಇದು ಯಾವ ಯುದ್ಧದ ಮುಖಾಂತರ ಸೋಲಿಸ್ತಾರೆ ಅಂತಂತಂದರೆ 1565 ಅಂತಂದರೆ 1565ರಲ್ಲಿ ತಾಳಿಕೋಟೆ ಕದನ ನಡೆಯುತ್ತೆ. ಆ ಕದನದಲ್ಲಿ ದಕ್ಷಿಣದ 5 ಸುಲ್ತಾನರು ಒಗ್ಗಟ್ಟಾಗಿ ವಿಜಯನಗರದ ಮೇಲೆ ದಾಳಿ ಮಾಡೋದ್ರಿಂದ ವಿಜಯನಗರ ಸಾಮ್ರಾಜ್ಯ ಪತನವಾಗ್ತದೆ ಅಂತ ಹೇಳ್ಬೋದು. ನೀವು ನೆಕ್ಸ್ಟ್ ನೋಡ್ಬೋದು, ಇಲ್ಲೆಲ್ಲ ಕಂಬಗಳು ನೀವು ನೋಡ್ತಿದ್ರಲ್ಲ,
ಇದೆಲ್ಲ ಬರೀ ಕೆತ್ತನೆಗಳಿಂದನೇ ನೋಡ್ಬೋದು ನೋಡಿ, ಎಲ್ಲಿ ಹೆಂಗಿದೆ, ಫುಲ್ ಕೆತ್ತನೆಯಿಂದನೇ ಕೂಡಿದೆ. ತಾಳಿಕೋಟೆ ಕದನದಿಂದ ಈ ವಿಜಯನಗರ ಸಾಮ್ರಾಜ್ಯ ಪತನ ಆಗುತ್ತದೆ. ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ನೆಕ್ಸ್ಟು ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಬೆಂಬಲ ಇರಬೇಕು ಅಂತ ಕೇಳ್ಕೊಳ್ತೀನಿ. ಮುಂದಿನ ದಿನಗಳಲ್ಲಿ ಕರ್ನಾಟಕ ಮತ್ತು ಇಂಡಿಯಾ ಎಕ್ಸ್ಪ್ಲೋರ್ ಮಾಡ್ಬೇಕಂತ ಆಸೆ ಇದೆ ತುಂಬ. ನೋಡೋಣ ನಿಮ್ಮ ರೆಸ್ಪಾನ್ಸ್ ಹೇಗಿರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡು. ನಾನು ಮುಂದೆ ಮಾಡ್ತೀನಿ ಅಂತ ಹೇಳ್ತಾ, ಇವಾಗ ನೀವು ನೋಡ್ತಿದ್ರಲ್ಲ ಕಲ್ಲಿನ ರಥ, ನಾವು ಇವಾಗ ಸಮಯ ಸುಮಾರು ಯಾವಾಗ ಬಂದಿದ್ದೀವಪ್ಪ ಅಂತಂದ್ರೆ, ಹಂಪಿಯಲ್ಲಿ ಸುಮಾರು 10-11 ಗಂಟೆಗೆಲ್ಲ ಇದ್ವಿ. 10-11 ಗಂಟೆ ತನಕ ನೋಡಿಕೊಂಡು ನಂತರ ನಾವು ಟೈಮ್ ಆಗುತ್ತೆ ಅಂದ್ಕೊಂಡು ನಾವು ಇದನ್ನು ನೋಡಿಕೊಂಡು ತುಂಗಭದ್ರಾ ಡ್ಯಾಮ್ ನೋಡಿಕೊಂಡು ಚಿತ್ರದುರ್ಗ ನೋಡಿಕೊಂಡು ಡೈರೆಕ್ಟಾಗಿ ನಾವು ಬೆಂಗಳೂರು ಕಡೆ ಹೋಗಲ್ಲ. ಯಾಕಂದರೆ ಟೈಮು ಆಗುತ್ತೆ, ಇನ್ನು ತುಂಗಭದ್ರಾ ಡ್ಯಾಮ್ ನೋಡ್ಕೊಂಡು ಚಿತ್ರದುರ್ಗ ನೋಡೋದೈತೆ ಅಂತ ಅಂದ್ಕೊಂಡು ಫ್ರೆಂಡ್ ಮೊದಲೇ ಹೇಳ್ದ, ಸರಿ ಬೇಡ ನೋಡಿಕೊಂಡು ಆರಾಮಾಗಿ ಸಿದ್ಧಗಂಗಾ ಮಠಕ್ಕೆ ಹೋಗಿ ಅಲ್ಲಿ ಸ್ಟೇ ಮಾಡೋಣ ಅಂತ ಹೇಳಿದ್ದ. ಹಾಗಾಗಿ ಸರಿ ಓಕೆ ಅಂದ್ಕೊಂಡು ನಾವು ಇದನ್ನು ನೋಡಿಕೊಂಡು ಸೀದಾ ಹೋಗಿದ್ದು ತುಂಗಭದ್ರಾ ಡ್ಯಾಮ್ ಕಡೆ ಹೋಗ್ತೀವಿ. ಇದಾದ ನಂತರ ಇವಾಗ ಸೀದಾ ಇದು ಹಂಪಿ ನೋಡ್ಕೊಂಡು ಸೀದಾ ನಾವು ಹೊರಟಿದ್ದು ತುಂಗಭದ್ರಾ ಡ್ಯಾಮ್ ಕಡೆ ಹೋಗ್ತೀವಿ. ನಾವು ತುಂಗಭದ್ರಾ ಡ್ಯಾಮ್ ಕಡೆ ಹೋಗಿ ಚಿತ್ರದುರ್ಗ ನೋಡಿ ನೆಕ್ಸ್ಟ್ ಡೇ ನಾವು ಬೆಂಗಳೂರಿಗೆ ಹೋಗ್ತೀವಿ. ಇವಾಗ ನೋಡ್ಬೋದು ನೀವು ವಿಜಯನಗರ ಸಾಮ್ರಾಜ್ಯಕ್ಕೆ ಬಾಯಿ ಹೇಳಿ ನಾವು ಮಧ್ಯದಲ್ಲೇ ಒಂದು ಟನಲ್ ಬರುತ್ತೆ. ಯಾವುದು? ವಿಜಯನಗರ ಟನಲ್, ಹೊಸಪೇಟೆದಲ್ಲಿ ಬರುತ್ತೆ ಅದೊಂದು. ಇವಾಗ ನೀವು ನೋಡ್ತಿದ್ರಲ್ಲ ಇದೇ ಟನಲ್ಲು, ಫುಲ್ ಹಚ್ಚ ಹಸಿರಾಗಿದೆ. ನೋಡ್ಬೋದಲ್ಲಿ ಮುಂದೆ ಕಾಣ್ತಾ ಇರುತ್ತೆ ಇದೇ ಟನಲ್ಲು. ಇದು ಟನಲ್ ಮುಂದೆ ಇರೋದೇ ತುಂಗಭದ್ರಾ ಡ್ಯಾಮ್. ಅಂದರೆ ಎಂಟ್ರಿ ಬೇರೆ ಕಡೆ ಇದೆ, ಇದು ರೋಡ್ಗೆ ಹತ್ರ ಆಗಿರೋದ್ರಿಂದ ರೋಡಲ್ಲೇ ಇದೆ. ಇದು ಒಂದು ರೋಡಿಗೆ ಕಾಣುತ್ತೆ ಅದು ಡ್ಯಾಮು. ಸೊ ಅದು ಇದ್ರ ಎಂಟ್ರೆನ್ಸ್ ಬೇರೆ ಕಡೆ ಇದೆ. ಇವಾಗ ನೀವು ನೋಡ್ಬೋದು, ಇವಾಗ ಟನಲ್ ಒಳಗಡೆ ಫುಲ್ಲು ಮಜೆ ಬರುತ್ತೆ. ಆ ರೇಂಜಲ್ಲಿ ಸೌಂಡ್ ಬರುತ್ತೆ, ಮಸ್ತಾಗಿರುತ್ತೆ ಇದರಲ್ಲಿ ಒಳಗಡೆ ಹೋಗ್ಬೇಕಾದ್ರೆ. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ. ಇನ್ನು ಇದನ್ನು ನೋಡಿಕೊಂಡು ನಾವು ಸೀದಾ ಬರ್ತೀವಿ ಇವಾಗ ಡ್ಯಾಮ್ ಕಡೆ. ಇದು ಮುಂದೆನೇ ಇದೆ, ಏನು ದೂರ ಇಲ್ಲ. ಈ ಟನಲ್ಗೆ ಅಟ್ಯಾಚ್ ಇದ್ದಂಗೆ ಅನ್ನಿಸ್ತು, ಯಾಕಂದರೆ ಈ ರೋಡ್ ಪಕ್ಕನೇ ಅದು ಡ್ಯಾಮ್ ಇರೋದು. ಅಂದರೆ ಇವಾಗ ನೀರೆಲ್ಲ ಬರ್ತೈತೆ ನೋಡಿ ವಿಜಯನಗರ. ಇದೆಲ್ಲ ಕೆಲವು ಮೂವಿಗಳೆಲ್ಲ ಶೂಟ್ ಆಗಿದೆ ಇಲ್ಲೆಲ್ಲ. ನೀವು ನೋಡ್ತಾ ಇದ್ದೀರಲ್ಲ ರೈಟ್ ಸೈಡ್ಗೆ ಇದೆ ತುಂಗಭದ್ರಾ ಡ್ಯಾಮು. ಕಣ್ಣಿಗೆ ಕಂಡಷ್ಟು ನೀರೇ ಕಾಣುತ್ತೆ. ಹೆಂಗೆ ಸಮುದ್ರ ದಂಡೆಯಲ್ಲಿ ನಿಂತು ನೋಡಿದರೆ ಕಣ್ಣಿಗೆ ಕಂಡಷ್ಟು ನೀರು ಹೇಗೆ ಕಾಣುತ್ತೆ, ಇದರಲ್ಲೂ ಕೂಡ ನೋಡಿದರೆ ಇಲ್ಲಿ ದಂಡೆಯಲ್ಲಿ ನಿಂತು ನೋಡಿದರೆ ಫುಲ್ಲು ನೀರೇ ಇದೆ. ಹಾಗಾಗಿ ಇವಾಗ ಇಲ್ಲಿಗೆ ವಿಡಿಯೋ ಮುಗಿಸೋಣ. ಈ ತುಂಗಭದ್ರಾ ಡ್ಯಾಮ್ ನೋಡ್ಕೊಂಡು ನಾವು ಸೀದಾ ಹೊರಟಿವಿ ಚಿತ್ರದುರ್ಗ ಕಡೆ. ಅಲ್ಲಿ ಚಿತ್ರದುರ್ಗ ನೋಡ್ಕೊಂಡು ನಾವು ನೆಕ್ಸ್ಟ್ ಡೇ ಬೆಂಗಳೂರಿಗೆ ಹೋಗ್ತೀವಿ. ಈ ಒನ್ ಡೇ ನೈಟು ಸಿದ್ಧಗಂಗಾ ಮಠದಲ್ಲಿ ಸ್ಟೇ ಮಾಡಿ ನೆಕ್ಸ್ಟ್ ಡೇ ನಾವು ಬೆಂಗಳೂರಿಗೆ ಹೋಗ್ತೀವಿ. ಈ ವಿಡಿಯೋ ನೋಡಿದ್ದಕ್ಕಾಗಿದೆ.